ನಮಸ್ಕಾರ. ಥೈರಾಯ್ಡ್ ಇರೋ ಸಮಸ್ಯೆಗಳಿರೋ ವ್ಯಕ್ತಿಗಳಿಗೆ ವಿಶೇಷವಾಗಿ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಕೆಲವು ಆಹಾರಗಳು ಥೈರಾಯ್ಡ್ ಕಾರ್ಯ ಅಥವಾ ಔಷಧಿಯ ಅಬ್ಸಾರ್ವ್ ಮಾಡೋಕ್ಕೆ ಅಡ್ಡಿಪಡಿಸ್ಬೋದು. ಇದನ್ನು ತಪ್ಪಿಸೋಕ್ಕೆ ಅಥವಾ ಇದನ್ನು ಮಿತಿಗೊಳಿಸುವುದನ್ನು ಪರಿಗಣಿಸಲು ಈ 10 ಆಹಾರಗಳನ್ನು ನೀವು ನಿಮ್ಮ ಒಂದು ಡಯಟಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸೋಯಾ ಉತ್ಪನ್ನಗಳು ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಗೆ ಅಡ್ಡಿಪಡಿಸುವ ಗೊಯ್ಟ್ರೋಜನ್ಗಳನ್ನು ಹೊಂದಿರುತ್ತವೆ. ಎರಡನೇದಾಗಿ ಕ್ರೂಸಿಫರಸ್ ವೆಜಿಟೇಬಲ್ಸು, ಬ್ರೊಕೋಲಿ, ಹೂಕೋಸು, ಎಲೆಕೋಸು ಮತ್ತು ಬ್ರುಸೆಲ್ಸ್ನ ಮೊಳಕೆ ಕಾಳುಗಳು ವಿಶೇಷವಾಗಿ ಕಚ್ಚಾ ಸೇವಿಸಿದಾಗ ಗೊಯ್ಟ್ರೋಜನ್ಗಳು ಇದರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಮೂರನೇದಾಗಿ ಗ್ಲೂಟನ್ ಅಂದರೆ ಗೋಧಿ, ಬಾರ್ಲಿ ಮತ್ತು ರೈಗಳಲ್ಲೂ ಕೂಡ ಇದು ಕಂಡುಬರ್ತದೆ. ಇದು ಕೆಲವು ಜನರಲ್ಲಿ ವಿಶೇಷವಾಗಿ ಹಸಿಮೊಟ್ಟೆ ಇದ್ದವರಲ್ಲಿ ಇದು ಆಟೋಇಮ್ಯೂನ್ ಡಿಸೀಸನ್ನು ಕೂಡ ಇದು ಟ್ರಿಗ್ಗರ್ ಮಾಡ್ಬೋದು. ನಾಲ್ಕನೇದು ಸಕ್ಕರೆ ಆಹಾರಗಳು, ರಕ್ತದಲ್ಲಿನ ಸಕ್ಕರೆ ಹೆಚ್ಚಳ ಮತ್ತು ತೂಕ ಹೆಚ್ಚಾಗಲು ಇದು ಕಾರಣ ಆಗ್ಬೋದು. ಥೈರಾಯ್ಡಿಸಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇದು ಕಷ್ಟ ಆಗುತ್ತೆ. ಐದನೇದಾಗಿ ಸಂಸ್ಕರಿಸಿದ ಆಹಾರಗಳು, ಪ್ರೊಸೆಸ್ಡ್ ಫುಡ್ಸ್, ಹೆಚ್ಚಿನ ಆರೋಗ್ಯಕರ ಕೊಬ್ಬುಗಳು, ಫ್ಯಾಟಿ ಫುಡ್ಸ್ ಅಂತ ಏನು ಹೇಳ್ತೀವಿ, ಸಕ್ಕರೆ ಮತ್ತು ಅಡಿಟಿವ್ಸು, ಒಟ್ಟಾರೆ ಈ ಒಂದು ಥೈರಾಯ್ಡ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇದು ತುಂಬ ಪರಿಣಾಮ ಬೀಳುತ್ತೆ. ಆರನೇದು ಕೆಫಿನ್, ಥೈರಾಯ್ಡ್ ಔಷಧಿಗಳ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸೋಕ್ಕೆ ಮತ್ತು ಆತಂಕ ಮತ್ತು ನಿದ್ರಾಹೀನತೆಯಂತಹ ರೋಗ ಲಕ್ಷಣಗಳನ್ನು ಉಲ್ಬಣಗೊಳಿಸೋಕ್ಕೆ ಕೆಫಿನ್ ತುಂಬ ಒಂದು ಹಾನಿಕಾರಕ ಅಂತಲೇ ಹೇಳ್ಬೋದು ಇತ್ತೀಚೆಗೆ. ಮತ್ತು ಏಳನೇದು ಮದ್ಯ ಸೇವಿಸೋದು. ಈ ಮದ್ಯ ಸೇವಿಸೋರಲ್ಲಿ ಏನಾಗುತ್ತೆ ಅಂದರೆ ಈ ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಅಡ್ಡಿಪಡಿಸ್ಬೋದು ಮತ್ತು ನಿಮ್ಮ ಸ್ಲೀಪ್ನ ಡಿಸ್ಟರ್ಬ್ ಕೂಡ ಮಾಡುತ್ತೆ. ಔಷಧಿಗಳಿಂದ ಇದು ಹಸ್ತಕ್ಷೇಪ ಮಾಡಬಹುದು. ಇನ್ನು ಕೆಲವು ಹಣ್ಣುಗಳು ಮತ್ತು ಬೀಜಗಳನ್ನು ಕೂಡ ಅಂದರೆ ಸ್ಟ್ರಾಬೆರಿ, ಪೀಚುಗಳು ಮತ್ತು ವಾಲ್ನಟ್ಗಳು ಇವುಗಳಲ್ಲಿ ಇದರಲ್ಲೂ ಕೂಡ ಗೊಯ್ಟ್ರೋಜನ್ ಇರುತ್ತೆ. ಇನ್ನು ಲಾಸ್ಟ್ನೇದಾಗಿ ಸೋಯಾ ಆಧಾರಿತ ಕೆಲವು ಸಪ್ಲಿಮೆಂಟ್ಸ್ಗಳು ಅಂದರೆ ಸೋಯಾ ಪ್ರೋಟೀನ್ ಪೌಡ್ರ್ಗಳು ಮತ್ತು ಥೈರಾಯ್ಡ್ ಕಾರ್ಯಕ್ಕೆ ಅಡ್ಡಿಪಡಿಸುತ್ತವೆ. ಅಂದರೆ ಮೀಲ್ ಸಪ್ಲಿಮೆಂಟ್ ಆಗಿ ಕೆಲವರು ಸೇವಿಸ್ತಾರೆ. 10ನೇದಾಗಿ ಕೊಬ್ಬಿನ ಆಹಾರಗಳು, ಕರಿದ ಆಹಾರಗಳು, ಇದು ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಗೆ ಮತ್ತು ಒಟ್ಟಾರೆ ಒಂದು ಚಯಾಪಚಯ ಕ್ರಿಯೆಯಲ್ಲಿ ಹಸ್ತಕ್ಷೇಪ ಇದು ಮಾಡುತ್ತದೆ. ಇದು ಒಂದು ಗಮನಾರ್ಹವಾದ ಆಹಾರದ ಬದಲಾವಣೆಗಳನ್ನು ಮಾಡುವ ಮೊದಲು ಯಾರಾದರೂ ಆರೋಗ್ಯ ಪೂರೈಕೆದಾರ ಹತ್ರ ನೀವು ಅಂದರೆ ಯಾರಾದರೂ ನ್ಯೂಟ್ರಿಷನಿಸ್ಟ್ ಹತ್ರ ನೀವು ಸಮಾಲೋಚನೆ ಮಾಡಿ ಯಾವ ಒಂದು ಆಹಾರ ತೆಗೆದುಕೊಳ್ಬೇಕು ಅನ್ನೋದನ್ನು ನೀವು ಪರಿಗಣಿಸಬೇಕಾಗುತ್ತೆ. ಸೊ ನೀವು ಥೈರಾಯ್ಡ್ ಇದ್ದಾಗ ಯಾವ ಆಹಾರಗಳನ್ನು ಸೇವಿಸಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.